ನವೆಂಬರ್ ಕ್ರಾಂತಿಯಲ್ಲ, ದಲಿತ ಕ್ರಾಂತಿ ಆಗುತ್ತೆ. ದಲಿತರನ್ನ ಸಿಎಂ ಮಾಡಿ ಎಂದಿದ್ದಾರೆ ಮುಖಂಡರು. ದಲಿತ ಸಿಎಂ ಮಾಡೋದಕ್ಕೆ ಉದ್ಯಮಿ ಸುರೇಶ್ ರಾಜ್ ಒತ್ತಾಯವನ್ನ ಮಾಡ್ತಿದ್ದಾರೆ. ನವೆಂಬರ್ 19ಕ್ಕೆ ರಾಹುಲ್ ಗಾಂಧಿ ಬೆಂಗಳೂರಿಗೆ ಬರ್ತಾರೆ. ದಲಿತರನ್ನ ಸಿಎಂ ಮಾಡಿ ಅಂತ ನಾವು ಒತ್ತಾಯಿಸ್ತೇವೆ. ದಲಿತರಿಗೆ ಸಿಎಂ ಮಾಡದಿದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಎನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಆದರೆ ಅಭ್ಯಂತರವಿಲ್ಲ ಅಂತ ಮೈಸೂರಿನಲ್ಲಿ ದಲಿತ ಸಂಘಟನೆ ಒಕ್ಕೂಟ ಆಗ್ರಹಿಸ್ತಾ ಇದೆ. ದಲಿತ ಸಂಘಟನೆಗಳ ಒಕ್ಕೂಟದಿಂದ ಸುದ್ದಿಗೋಷ್ಠಿ ನಡೆದಿತ್ತು. ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ಎಂ ವೆಂಕಟಸ್ವಾಮಿ, ಸುರೇಶ್ ರಾಜ್, ವೆಂಕಟರಮಣಸ್ವಾಮಿ ಪಾಪು ನೇತೃತ್ವದಲ್ಲಿ ಪತ್ರಕರ್ತ ಸಂಘದಲ್ಲಿ ಒಂದು ಪ್ರೆಸ್ ಮೀಟ್ ಕೂಡ ನಡೆಯುತ್ತೆ. ನವೆಂಬರ್ನಲ್ಲಿ ಕಾಂಗ್ರೆಸ್ ಕ್ರಾಂತಿ ಆಗಲ್ಲ, ಆದರೆ ದಲಿತ ಕ್ರಾಂತಿ ಆಗುತ್ತೆ. ನವೆಂಬರ್ 19ಕ್ಕೆ ರಾಹುಲ್ ಗಾಂಧಿ ಬೆಂಗಳೂರಿಗೆ ಬರ್ತಾರೆ. ಈ ವೇಳೆ ನಮ್ಮ ಹಕ್ಕೊತ್ತಾಯವನ್ನ ಮಂಡಿಸ್ತೀವಿ. ದಲಿತರನ್ನ ಸಿಎಂ ಮಾಡಿ ಅನ್ನೋದು ನಮ್ಮ ಒತ್ತಾಯ. ನಮ್ಮ ಒತ್ತಾಯಕ್ಕೆ ಮಣಿಯದಿದ್ರೆ ಗೋ ಬ್ಯಾಕ್ ರಾಹುಲ್ ಗಾಂಧಿ ಹೋರಾಟ ಮಾಡ್ತೀವಿ. ಕಾಂಗ್ರೆಸ್ಗೆ ದಲಿತರ ಕೊಡುಗೆ ಏನು, ಜೊತೆಗೆ ದಲಿತರಿಗೆ ಕಾಂಗ್ರೆಸ್ ಕೊಡುಗೆ ಏನು ಅನ್ನೋದು ನಮ್ಮ ಪ್ರಶ್ನೆ. ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಮಾಡಿ ದಲಿತರಿಗೆ ಸಿಎಂ ಮಾಡದೇ ಇದ್ರೆ ನಾವು ನೇರವಾಗಿ ವಿಧಾನಸೌಧಕ್ಕೆ ಮುತ್ತಿಗೆಯನ್ನ ಹಾಕ್ತೇವೆ. ನವೆಂಬರ್ 21ಕ್ಕೆ 10 ಲಕ್ಷ ದಲಿತರಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ದಲಿತರನ್ನ ಹೈಕಮಾಂಡ್ ಸಿಎಂ ಮಾಡದಿದ್ರೆ ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಸಿಎಂ ಕುರ್ಚಿ ಕಿತ್ತು ದಲಿತರೊಬ್ಬರಿಗೆ ಕೊಡ್ತೀವಿ ಎನ್ನುವಂಥ ಎಚ್ಚರಿಕೆಯನ್ನು ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಇವತ್ತು ರಾಜಕೀಯ ದೊಡ್ಡ ಗೊಂದಲದ ಗೂಡಾಗಿದೆ. ವಿಶೇಷವಾಗಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ, ಮುಖ್ಯಮಂತ್ರಿಯ ಕುರ್ಚಿಯ ಕಿತ್ತಾಟದ ಕಾದಾಟ ತೀವ್ರ ಸ್ವರೂಪ ಪಡ್ಕೊಂಡಿದೆ. ಈ ಮಧ್ಯೆ ಇದೆಲ್ಲವೂ ನಡೀತಾ ಇರ್ತಕ್ಕಂಥದ್ದು ಏನಕ್ಕೆ ಅಂತ ಹೇಳಿದ್ರೆ ದಲಿತ ಜನಾಂಗವನ್ನು ವಂಚಿಸ್ತಕ್ಕಂಥ ರಾಜಕೀಯ ಒಂದು ಪಿತೂರಿ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಪ್ರತಿ ಸಲ ಅಧಿಕಾರ ಕಳ್ಕೊಂಡಾಗೆಲ್ಲ ದಲಿತ ಮುಖಂಡರು, ಕಾಂಗ್ರೆಸ್ ಪಕ್ಷದ ದಲಿತ ಮುಖಂಡರು ಅಧಿಕಾರಕ್ಕೆ ತರ್ತಾರೆ. ಉದಾಹರಣೆಗೆ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, KPCC 2 ಸಲ ಅಧ್ಯಕ್ಷರಾಗಿದ್ದಂಥ ಪರಮೇಶ್ವರ್ ಅವರು ಅಧಿಕಾರ ಹೋದಾಗೆಲ್ಲ ತಂದು ಕೊಡ್ತಾರೆ. ಅಧಿಕಾರ ಹಂಚೋವಾಗ ಮೇಲ್ಜಾತಿಯವರು ಕಾಣ್ತಾರೆ. AICC ಅಧ್ಯಕ್ಷರಾಗಿ ಆಗಿರ್ತಕ್ಕಂಥ ಖರ್ಗೆ ಅವರು ಮುಖ್ಯಮಂತ್ರಿ 2 ಸಲ ಆಗಬೇಕಾಗಿತ್ತು. SM ಕೃಷ್ಣ ಬಂದು ಕೂತ್ಕೊಂಡ್ರು, ಧರ್ಮಸಿಂಗ್ ಬಂದು ಕೂತ್ಕೊಂಡ್ರು, ವೀರಪ್ಪ ಮೊಯ್ಲಿ ಬಂದು ಕೂತ್ಕೊಂಡ್ರು, ಬಂಗಾರಪ್ಪ ಅವರು ಬಂದು ಕೂತ್ಕೊಂಡ್ರು, ಮೊಯ್ಲಿ ಅವರು ಕೂತ್ಕೊಂಡ್ರು, ದೇವರಾಜ ಅರಸು ಅವರು ಕೂಡ ಅವ್ರ ಸಂದರ್ಭದಲ್ಲೂ ಕೂಡ ಸಾಧ್ಯ ಆಗಲಿಲ್ಲ. ನಾನು ನೇರವಾಗಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವ್ರಿಗೆ ಹೇಳೋದೇನೆಂದರೆ, ಕರ್ನಾಟಕ ರಾಜ್ಯದಲ್ಲಿ 78 ವರ್ಷದಿಂದ ಈ ದೇಶದಲ್ಲಿ ನೀವು ಅನ್ಯಾಯ ಮಾಡ್ಕೊಂಡು ಬರ್ತಾ ಇದ್ದೀರಾ. ಅದರಿಂದ ಸ್ವಾತಂತ್ರ್ಯ ಬಂದಿದ್ದು ನಮ್ಮ ದೇಶದಲ್ಲಿ ಇಡೀ ಕಾಂಗ್ರೆಸ್ ಇತ್ತು. ನೀವು ಮಾಡ್ತಾ ಇರೋಂಥ ಅನ್ಯಾಯದಿಂದ ಇವತ್ತು ಬರೀ 3 ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ. ಯಾಕಂದರೆ ನೀವು ಯಾವ ದಲಿತನೂ ನೀವು ಲೆಕ್ಕಕ್ಕೆ ತಗೊಳ್ತಾ ಇಲ್ಲ. ಅದರಿಂದ ನಿಮ್ಮ ಇಡೀ ದೇಶದಲ್ಲಿ ಕುಗ್ಗುತ್ತಾ ಇದೆ ಕಾಂಗ್ರೆಸ್ಸು. ಇವತ್ತು ನಿಮ್ಗೆ ಒಂದು ಒಳ್ಳೆಯ ಅವಕಾಶ ಇದೆ ದಲಿತರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ. ಈ ಅವಕಾಶನ ಯಾವತ್ತೂ ನೀವು ಕಳ್ಕೊಬೇಡಿ. ಕಳ್ಕೊಂಡ್ರೆ ನೀವು ಝೀರೋಗೆ ಹೋಗ್ತೀರಾ ಇಡೀ ಭಾರತ ದೇಶದಲ್ಲಿ ಕಾಂಗ್ರೆಸ್ಸು. ಅದರಿಂದ ನಿಮ್ಮಲ್ಲಿ ನಾವು ಮನವಿ ಮಾಡೋದೇನೆಂದರೆ, ದಲಿತ ಒಕ್ಕೂಟ ಸಮಿತಿ ಏನೂ ಆಗುತ್ತೆ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀರಿ. ನೀವು ದಲಿತರನ್ನ ಮುಖ್ಯಮಂತ್ರಿ ಮಾಡಿ. ದಲಿತರು ಈ ದೇಶಕ್ಕೆ ಸಂವಿಧಾನ ಕೊಟ್ಟಿದ್ದು, ಎಷ್ಟು ಒಳ್ಳೆ ಸಂವಿಧಾನ ಕೊಟ್ಟಿದೆ ಅಂತ. ದಲಿತರು ಎಲ್ಲರೂ 25,000 ಜಾತಿ ಇರೋಂಥ ಅಂಥವ್ರಿಗೆ ಎಲ್ರಿಗೂ ಒಂದು ಒಳ್ಳೆ ಸಂವಿಧಾನ ಕೊಟ್ಟಿರೋಂಥ ದಲಿತರು ಕೊಟ್ಟಿರೋದು. ಅದರಿಂದ ಕರ್ನಾಟಕದಲ್ಲಿ